ಹಾಯ್ ನನ್ನ ಮುದ್ದು ಸ್ನೇಹಿತರೆ, ಎಲ್ಲರಿಗೂ ಜಯಕ ಸಂಸಾರ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, 3 ಡೇಸಿಂದ ವಿಡಿಯೋಸ್ನ ಹಾಕಿಲ್ಲ. ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು. ಆದರೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೆ 2 ಡೇಸ್ ವಿಡಿಯೋ ಹಾಕೋದಕ್ಕಾಗಲ್ಲ, ನನ್ನ ಮಗಂದು ಬರ್ತಡೇ ಇದೆ ಫಸ್ಟ್ ಇಯರ್ದು ಅಂತ. ನಾವು ಔಟ್ ಆಫ್ ಸ್ಟೇಷನ್ ಹೋಗ್ತೀವಿ ಅಂತಲೂ ಹಾಕಿದ್ದೆ. ತುಂಬ ಜನ ನೋಡಿಲ್ಲ ಅನಿಸುತ್ತೆ, ಕಮೆಂಟ್ಸ್ ಮಾಡ್ತಿದ್ರಿ ವಿಡಿಯೋ ಹಾಕಿಲ್ವಾ ಅಂತ. ನೀವೆಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಬೇಕಿತ್ತು ಅನಿಸುತ್ತೆ. ಆ್ಯಕ್ಚುಲಿ ನಾನು 2 ಡೇಸ್ ವಿಡಿಯೋ ಹಾಕೋದಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸಾರಿ. ನಾವು ನಿನ್ನೆ ಬಂದ್ವಿ ಫ್ರೆಂಡ್ಸ್, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಅದಕ್ಕೆ ನಿನ್ನೆ ವಿಡಿಯೋ ಹಾಕೋಣ ಅಂದ್ಕೊಂಡೆ. ಆದರೆ ತುಂಬ ಕೆಲಸ ಇತ್ತು, ಲಗೇಜ್ ಎಲ್ಲ ಜೋಡಿಸೋದಿತ್ತು, ಹಾಗಾಗಿ ಆಗಲೇ ಇಲ್ಲ ನಿನ್ನೆ. ಅದಕ್ಕೆ ಇವತ್ತು ವಿಡಿಯೋನ ಹಾಕ್ತಿದ್ದೀನಿ. ನಮ್ಮ ಚಾನಲ್ನ ತುಂಬ ಜನ ಕೇರ್ ಮಾಡ್ತಿದ್ದೀರಾ, ಯಾಕಂದರೆ ವೀಡಿಯೋಸ್ನ ಹಾಕಿಲ್ಲ ಅಂದರೆ ವ್ಯೂಸ್ ಕಮ್ಮಿ ಆಗಿಬಿಡುತ್ತೆ, ಯೂಟ್ಯೂಬು ಮತ್ತು ರೀಚ್ ಮಾಡೋದು ಕಮ್ಮಿ ಮಾಡಿಬಿಡುತ್ತೆ ಅಂತೆಲ್ಲ ಕಮೆಂಟ್ಸ್ ಮಾಡಿದ್ರಿ. ಹೌದು, ನಿಜ. ಆದರೆ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರೋವರೆಗೂ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟೆಲ್ಲ ಕಮೆಂಟ್ಸ್ ಮಾಡ್ತಿರೋರು ನಾನು 2 ಡೇಸ್ 3 ಡೇಸ್ ಅಲ್ಲ, 1 ವಾರ 1 ತಿಂಗಳು ಬಿಟ್ಕೊಂಡು ಹಾಕಿದ್ರೂ ನೋಡ್ತೀರ ಅನ್ನೋ ನಂಬಿಕೆ ನನಗಿದೆ. ಏನಂತೀರ ಅಲ್ವಾ? ಅದಕ್ಕೆ ನಾನು ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಈ ಜಯಕನ ಸಂಸಾರ ಕತೆಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲಾಸ್ಟ್ ಎಪಿಸೋಡಲ್ಲಿ ಎಲ್ಲಿವರೆಗೂ ಆಗಿತ್ತು ಎಂದಂದರೆ, ಜಯಕಂಗೆ ಅಂದರೆ ನನಗೆ ಒಂದು ಕಪ್ಪೆ ಚಿಪ್ ಸಿಕ್ಕಿತ್ತು, ಅದರಲ್ಲಿ ಒಂದು ಮುತ್ತಿನ ಮಣಿ ಇತ್ತು. ಅದನ್ನು ನಾನು ಇವತ್ತು ಒಡವೆ ಅಂಗಡಿಗೆ ತೊಗೊಂಡು ಬಂದಿದ್ದೀನಿ. ರೇಟ್ ಎಷ್ಟಿದೆ ಅಂತ ನೋಡೋಕ್ಕೆ. ಈಗಿನ ವಿಡಿಯೋ ಇದಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಮುಖ್ಯ, ಯಾಕಂದರೆ ನೀವೆಲ್ಲ ಇಷ್ಟೊಂದು ಮಿಸ್ ಮಾಡ್ತಿದ್ದೀರಾ ಅಂತ ನನಗೆ ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿನೇ ಗೊತ್ತಾಗೋದು ಅಲ್ವಾ? ಹಾಗಾಗಿ ಕಮೆಂಟ್ಸ್ ಮಾಡಿ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅಣ್ಣವ್ರೆ, ಇಲ್ಲಿ ನಿಮ್ಮ ಹತ್ರ ಮುತ್ತುಗಳನ್ನ ತಗೊಂಡು ಅದಕ್ಕೆ ದುಡ್ಡು ಕೊಡ್ತೀರಾ? ಮುತ್ತ ನೋಡಮ್ಮ, ಮುತ್ತು ಎಂಥ ಮುತ್ತು ಅಂತ ನೋಡಬೇಕಾಗುತ್ತೆ. ಸಾಧಾರಣ ಮುತ್ತುಗಳಂದರೆ ಅಷ್ಟೊಂದು ಬೆಲೆ ಇರೋದಿಲ್ಲ. ಅದಕ್ಕೆ ವಿಶೇಷವಾದ ಅಪರೂಪದ ಮುತ್ತಿದ್ರೆ ಮಾತ್ರ ನಾವು ಅದಕ್ಕೆ ಬೆಲೆ ಜಾಸ್ತಿ ಕೊಡ್ತೀವಿ. ನಿಮ್ಮ ಹತ್ರ ಯಾವ ಥರ ಮುತ್ತಿದೆ? ಅಣ್ಣವ್ರೆ, ಇದು ನಾವು ಕೆರೆಯಲ್ಲಿ ಬಟ್ಟೆ ಒಗೆಯುವಾಗ ಸಿಕ್ತು. ಆದರೆ ನಮ್ಮಮ್ಮ ಹೇಳ್ತಾ ಇದ್ರು ಇದು ಸಾಧಾರಣ ಮುತ್ತಲ್ಲ, ತುಂಬ ಬೆಲೆ ಇದೆ ಇದಕ್ಕೆ ಅಂತ. ಯಾಕಂದರೆ ಇದು ಕಪ್ಪು ಚಿಪ್ ಒಳಗಡೆ ಇತ್ತು. ಕಪ್ಪು ಚಿಪ್ ಒಳಗಡೆ ಇರೋವಂಥದ್ದು ಮುತ್ತುಗಳಿಗೆ ಜಾಸ್ತಿ ಬೆಲೆ ಇರುತ್ತಂತೆ. ಸ್ವಲ್ಪ ನೋಡ್ತೀರಾ? ಏನು ಕಪ್ಪು ಚಿಪ್ಪ? ಎಲ್ಲಿ ಕೊಡಿಲಿ ಅದನ್ನ? ತಗೊಳ್ಳಿ ಅಣ್ಣವ್ರೆ, ಇದೆ ಅದು. ತಗೊಳ್ಳಿ ಅಣ್ಣವ್ರೆ, ನೋಡಿ. ಕೊಡಿಲಿ ಹತ್ರ ಕೊಡಿಲಿ ಅದನ್ನ. ಇಲ್ಲ ಅಣ್ಣವ್ರೆ, ಕೈ ಕೊಡಲ್ಲ, ಹಾಗೆ ನೋಡಿ ಹೇಳಿ. ಯಾಕಮ್ಮ, ಯಾಕೆ ಕೊಡಲ್ಲ ಕೈಗೆ? ಕೈ ಕೊಟ್ಟಲ್ವ ನೋಡೋಕ್ಕಾಗುತ್ತೆ? ಇಲ್ಲ ಅಣ್ಣವ್ರೆ, ನಾವು ಬಡವರು. ನನಗೆ 3 ಜನ ಮಕ್ಕಳಿದ್ದಾರೆ, ಅವ್ರನ್ನ ಚೆನ್ನಾಗಿ ಸಾಕಬೇಕು. ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಮತ್ತು ನಾನು ಸಿಟಿಲಿರೋ ಜನಗಳನ್ನ ನಂಬೋದಿಲ್ಲ. ಅದಕ್ಕೇ ಇದು ಜಾಸ್ತಿ ಬೆಲೆ ಬಾಳೋ ಹಾಗಿದ್ರೆ ಮಾತ್ರ ನೀವು ತಗೋಬೋದು. ಇಲ್ಲ ಅಂದರೆ ನಾನು ಬೇರೆ ಅಂಗಡಿಗೆ ಹೋಗ್ತೀನಿ. ಏನಮ್ಮ, ಏನು ಮಾತಾಡ್ತಿದ್ಯಾ ನೀನು? ಯಾವುದೋ ಒಂದು ಕಪ್ಪೆ ಚಿಪ್ಪೊಳಗಿರೋ ಸಾಧಾರಣ ಮುತ್ತು ಥರ ಕಾಣಿಸ್ತಾ ಇದೆ ಇದು. ಇದನ್ನ ಇಟ್ಕೊಂಡು ಇಷ್ಟೊಂದು ದುರಂಕಾರ ಮಾತಾಡ್ತೀಯ ನೀನು? ಪರವಾಗಿಲ್ಲ ಅಣ್ಣವ್ರೆ, ನೀವು ದುರಂಕಾರ ಅಂದ್ಕೊಂಡ್ರು ಪರವಾಗಿಲ್ಲ. ಇದ್ರ ಮೇಲೆ ನಾನು ತುಂಬ ಆಸೆ ಇಟ್ಕೊಂಡು ಬಂದಿದ್ದೀನಿ. ಹಾಗೆ ನೋಡ್ಬಿಟ್ಟು ಹೇಳಿ ಬೆಲೆ ಎಷ್ಟಾಗುತ್ತೆ ಅಂತ. ಬೆಲೆ ಕಮ್ಮಿ ಆದರೆ ಇನ್ನೇನು ಮಾಡೋದು, ನಾನು ವಾಪಸ್ ತೊಗೊಂಡು ಹೋಗ್ತೀನಿ. ಬೆಲೆ ಜಾಸ್ತಿ ಇದ್ರೆ ಮಾತ್ರ ಮಾರ್ತೀನಿ ಅಷ್ಟೇ. ಅಯ್ಯೋ, ಇವಳು ಹಿಂಗೆ ಮಾತಾಡ್ತಿದ್ದಾಳೆ. ಈ ಮುತ್ತು ನೋಡ್ತಾ ಇದ್ರೆ ತುಂಬ ಬೆಲೆ ಬಾಳೋ ಥರನೇ ಇದೆ. ಹೌದು, ಕಪ್ಪು ಚಿಪ್ಪೊಳಗಡೆ ಮುತ್ತು ಇದ್ದರೆ ಅದಕ್ಕೆ ತುಂಬ ಬೆಲೆ ಇರುತ್ತೆ. ಹೊರ ದೇಶದವರು ತುಂಬ ತಗೋತಾರೆ ಇದನ್ನು. ಆದರೆ ಅಷ್ಟೊಂದು ದುಡ್ಡನ್ನು ಇವಳಿಗೆ ಹೇಗೆ ಕೊಡೋದು? ಹಳ್ಳಿಯೊಳಗೆ ಚೆನ್ನಾಗಿ ಯಾಮಾರಿಸೋಣ ಅಂತ ಅಂದರೆ ಇವಳು ಏನೇನೋ ಮಾತಾಡ್ತಿದ್ದಾಳೆ. ಕೈಗೆ ಕೊಡ್ತಿಲ್ವಲ್ಲ. ನನ್ನ ಕೈಗೆ ಒಂದು ಸರಿ ಸಿಕ್ಕಿದ್ರೆ ಸಾಕದು. ಆ ಮುತ್ತನ್ನ ಕಿತ್ಕೊಂಡು 1 ರೂಪಾಯಿನೂ ಕೊಡಲ್ಲ ಇವಳಿಗೆ. ಆಚೆ ಕಟ್ಟಿಬಿಡ್ತೀನಿ ಇವಳನ್ನ. ಬೇಗ ಹೇಳಿ ಅಣ್ಣವ್ರೆ, ನನಗೆ ಗೊತ್ತಾಗುತ್ತೆ. ನಾನು ಊರಿಗೆ ಹೋಗಬೇಕು, ತುಂಬ ದೂರ ನಮ್ಮೂರು, ಹಳ್ಳಿ. ಸರಿಯಮ್ಮ, ನೀನು ಕೈಗೆ ಬೇರೆ ಕೊಡಲ್ಲ ಅಂತ ಹೇಳ್ತಿದ್ಯಾ. ಆಯಿತು, ಈ ಮುತ್ತು ನೋಡ್ತಾ ಇದ್ರೆ ಸುಮಾರು ಒಂದು 10,000 ರೂಪಾಯಿ ಬರ್ಬೋದು ಅಷ್ಟೇ. 10,000 ಕೊಡ್ತೀನಿ, ಕೊಡು. ಬರೀ 10,000ನಾ?
ಬೇಡ ಬಿಡಿ ಅಣ್ಣವ್ರೆ, ನಾನು ಬೇರೆ ಕಡೆ ಹೋಗ್ತೀನಿ. ನಮ್ಮಮ್ಮ ಹೇಳ್ತಾ ಇದ್ರು ಏನಿಲ್ಲ ಅಂದ್ರೂ ಇದಕ್ಕೆ ಒಂದು 5 ಲಕ್ಷ ಇರ್ಬೋದು ಅಂತ. ಏನು, ಈ ಜುಜುಬಿ ಮೊತ್ತಕ್ಕೆ 5 ಲಕ್ಷನಾ? ಇಲ್ಲಮ್ಮ, ನಿನಗೆ ಗೊತ್ತಾಗಲ್ಲ, ನಿಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ. ಇದು ಅಂಥ ವಿಶೇಷವಾದ ಮುತ್ತೇನಲ್ಲ. ಇದು ಸಾಧಾರಣವಾದ ಮುತ್ತು. ನೀನು ಬೇರೆ ಎಲ್ಲೂ ಹೋದ್ರೂ ಇದಕ್ಕೆ ಬರೀ ಒಂದು 5,000 ಕೊಡ್ತಾರೇನೋ ಅಷ್ಟೇ. ನಾನು ಹೋಗಲಿ ಅಂತ ಹಳ್ಳಿಯಿಂದ ಬಂದಿದ್ಯಲ್ಲ ಅಂದ್ಬಿಟ್ಟು 10,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀನು ಅಂದ್ರೂ ಏನೋ ಒಂದು ಕಿರಿಕ್ ಮಾಡ್ತಿದ್ಯಲ್ಲ ಇಲ್ಲಿ. ನೋಡು, 5,000 ಕೊಡ್ತೀನಿ, ಬೇರೆ ಎಲ್ಲಿ ಹೋದ್ರೂ ನಿಂಗೆ ಈ ರೇಟ್ಗೂ ಸಿಗಲ್ಲ. ಬರೀ 2,000 ಕೊಡ್ತಾರಷ್ಟೇ ನಿನಗೆ. ಕೊಡಿಲಿ 10,000 ಕೊಡ್ತೀನಿ. ಇಲ್ಲ ಅಣ್ಣವ್ರೆ, ನನಗೆ 5 ಲಕ್ಷ ರೂಪಾಯಿ ಬೇಕು. ನೀವು ನೋಡಿದ್ರೆ ಬರೀ 10,000 ಅಂತ ಹೇಳ್ತಿದ್ದೀರಾ. ಪರವಾಗಿಲ್ಲ ಬಿಡಿ, ನಾನು ಬೇರೆ ಕಡೆನೇ ಹೋಗ್ತೀನಿ. ಅಯ್ಯಯ್ಯೋ, ಹೊರಟೋಗ್ತಿದ್ದಾಳಲ್ಲ ಇವಳು. ಅಷ್ಟೊಂದು ಬೆಲೆ ಬರೋ ಮುತ್ತು ಹೊರ ದೇಶಕ್ಕೆ ಕಳಿಸಿದ್ರೆ ಸುಮಾರು ಇದಕ್ಕೆ ಒಂದು 10ರಿಂದ 15 ಲಕ್ಷ ರೂಪಾಯಿ ಇರ್ಬೋದು. ಏನಮ್ಮ ನಿಂತ್ಕೊ ಇಲ್ಲಿ. ಬನ್ನಿ ಅಮ್ಮ, ಕುತ್ಕೊಳ್ಳಿ, ಬನ್ನಿ. ನೋಡಿ, ಇದು ಸಿಟಿ ಬೆಂಗಳೂರು. ಇಲ್ಲಿ ಮೋಸ ಮಾಡೋದು ತುಂಬ ಜನ ಇದ್ದಾರೆ. ನಂತರ ಯಾರು ಒಳ್ಳೆಯವ್ರು ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಆಯಿತು ಬಿಡಿ, 10,000 ಕಮ್ಮಿ ಆಯಿತಾ? ಆಯಿತು, ನೀವು ಹೇಳ್ದಂಗೆ ಇದಕ್ಕೆ 5 ಲಕ್ಷ ರೂಪಾಯಿನೇ ಕೊಡ್ತೀನಿ. ಬನ್ನಿ ಕುತ್ಕೊಳ್ಳಿ, 5 ಲಕ್ಷ ರೂಪಾಯಿ ತಾನೇ ಕೊಡ್ತೀನಿ. ಕೊಡಿ, ಇಲ್ಲಿ ಆ ಮುತ್ತು ಕೊಡಿ. ಅಲ್ಲ, ಇವನು 10,000 ಕೊಡ್ತೀನಿ ಅಂದೋನು ಇದಕ್ಕಿದಂಗೆ 5 ಲಕ್ಷ ಒಪ್ಕೊಬಿಟ್ನಲ್ಲ. 10,000ರಿಂದ 5 ಲಕ್ಷಕ್ಕೆ ಹಿಂಗೆ ಒಪ್ಕೊಂಡ ಇವನು? ಹಾಗಿದ್ರೆ ಈ ಮುತ್ತಿನ ಬೆಲೆ ಇನ್ನೂ ಜಾಸ್ತಿ ಇದೆ ಅನ್ಸುತ್ತೆ. ಹಾಗಿದ್ರೆ ಇದನ್ನ ಇವನ ಹತ್ರ ಕೊಡೋದು ಬೇಡ, ಇವನು ಮೋಸ ಮಾಡ್ತಾನೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಏನಾದರೂ ಹೇಳಿ ಇಲ್ಲಿಂದ ಹೋಗ್ಬೇಕು. ಕೊಡಿ ಅಮ್ಮ, ಕೊಡಿ, ಕುತ್ಕೊಳ್ಳಿ. ಕಾಫಿ ತರಿಸ್ಲಾ, ಟೀ ತರಿಸ್ಲಾ? ಅಣ್ಣವ್ರೆ, ನೀವು ಇದನ್ನ ತಗೊಂಡು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ದು ತುಂಬ ಖುಷಿ ಆಯಿತು. ಅಣ್ಣವ್ರೆ, ಇಲ್ಲಿ ಹತ್ರದಲ್ಲಿ ಶೌಚಾಲಯ ಎಲ್ಲಿದೆ? ನಾನು ಅರ್ಜೆಂಟ್ ಹೋಗ್ಬೇಕಿತ್ತು. ಹೋಗಿ ಬಂದ್ಮೇಲೆ ಮುತ್ತನ್ನ ನಿಮಗೆ ಕೊಡ್ತೀನಿ. ಓ ಹೌದೇನಮ್ಮ, ಆಯ್ತಾಯ್ತಿರಿ. ಮುಂದೆ ಹೀಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಅಲ್ಲೇ ಶೌಚಾಲಯ ಇದೆ. ನೀವಲ್ಲಿ ಹೋಗಿ ಬನ್ನಿ, ಮುತ್ತು ಇಲ್ಲಿ ಕೊಟ್ಬಿಟ್ಟು ಹೋಗಿ. ನಾನು ಅದನ್ನ ಜೋಪಾನವಾಗಿ ನೋಡ್ಕೊತಾ ಇರ್ತೀನಿ. ಇಲ್ಲ ಅಣ್ಣವ್ರೆ, ಇಲ್ಲ ಪರವಾಗಿಲ್ಲ ಬಿಡಿ, ನನ್ನ ಹತ್ರನೇ ಇರ್ಲಿ. ಇಲ್ಲಮ್ಮ, ಕೊಟ್ಟು ಹೋಗಿ, ನಾನು ಇಲ್ಲೇ ಇಟ್ಕೊಂಡಿರ್ತೀನಿ. ಹೋಗ್ಬಿಟ್ಟು ಬನ್ನಿ ನೀವು. ಇಲ್ಲ ಅಣ್ಣವ್ರೆ, ಸಾಧ್ಯನೇ ಇಲ್ಲ. ವ್ಯವಹಾರ ಥರ ಇರಬೇಕು. ನೀವು ಈ ಕಡೆಯಿಂದ ದುಡ್ಡು ಕೊಡಬೇಕು, ನಾನು ಈ ಕಡೆಯಿಂದ ಮುತ್ತು ಕೊಡಬೇಕು. ಅದೆಲ್ಲ ಬೇಡ. ನಾನು ಬರ್ತೀನಿ, ಖಂಡಿತವಾಗ್ಲೂ ಬರ್ತೀನಿ. ಇಲ್ಲೇ ಮುಂದೆ ಅಲ್ವಾ, ಹೋಗಿ ಬರ್ತೀನಿ ರೀ. ಅಮ್ಮ ನಿಂತ್ಕೊಡಿ ಒಂದು ನಿಮಿಷ. ಅಲ್ಲಮ್ಮ ನಿಂತ್ಕೊಳ್ಳಿ. ಅಯ್ಯೋ, ಹೊರಟೇ ಹೋದ್ಲಲ್ಲ. ಮುತ್ತು ನನ್ನ ಕೈ ಕೊಟ್ಟೋಗಿದ್ರೆ ಏನಾಗಿರೋದು ಇವಳಿಗೆ? ಮುತ್ತು ತಗೊಂಡು ಬೇರೆ ಅಂಗಡಿಗೆ ಏನಾರು ಹೋಗ್ಬಿಡ್ತಾಳ? ನೋಡೋಕ್ಕೆ ಹಳ್ಳಿ ಗುಗ್ಗು ಥರ ಕಾಣಿಸ್ತಾಳೆ. ಅಷ್ಟೊಂದೆಲ್ಲ ತಿಳುವಳಿಕೆ ಇಲ್ಲ ಅನ್ಸುತ್ತೆ. ಮತ್ತೆ ಬರ್ಬೋದಾ? ಹಾ ಆಂಟಿ, ಹೇಳಿ, ಏನಾದರೂ ಬೇಕಿತ್ತಾ? ನೋಡಿ ಆಂಟಿ, ನಮ್ಮಲ್ಲಿ ಚಿನ್ನದ ಚೈನ್ಗಳಿದೆ, ವಾಲೆಗಳಿದೆ, ಉಂಗುರಗಳಿದೆ. ನಿಮ್ಗೆ ಇದ್ರಲ್ಲಿ ಯಾವ್ದು ಬೇಕು ಹೇಳಿ. ಈ ಹುಡುಗಿ ಮಾತಾಡೋದು ನೋಡಿದ್ರೆ ಒಳ್ಳೆ ಹುಡುಗಿ ಅನ್ಸುತ್ತೆ. ಈ ಹುಡುಗಿನೇ ಕೇಳೋಣ. ಅದೇನಿಲ್ಲಮ್ಮ, ನನಗೆ ಕೆರೆಯಲ್ಲಿ ಈ ಮುತ್ತು ಸಿಕ್ತು. ಇದ್ರ ಬೆಲೆ ಎಷ್ಟಾಗುತ್ತೆ ಅಂತ ಹೇಳ್ತೀಯಾ? ಹೌದಾ ಆಂಟಿ, ಕೊಡಿಯಲ್ಲಿ ಅದನ್ನ ನೋಡ್ಬಿಟ್ಟು ಹೇಳ್ತೀನಿ. ಆಂಟಿ, ಇದು ನಿಜವಾಗ್ಲೂ ನಿಮ್ಗೆ ಕೆರೆಯಲ್ಲಿ ಸಿಕ್ತಾ? ಹೂನಮ್ಮ, ಬಟ್ಟೆ ಒಗೆಯಕ್ಕೆ ಅಂತ ಹೋದಾಗ ಕೆರೆಯಲ್ಲಿ ಸಿಕ್ತು. ಓ ಮೈ ಗಾಡ್ ಆಂಟಿ, ಸುಮಾರು ಇದ್ರ ಬೆಲೆ ಒಂದು 20 ಲಕ್ಷದ ಮೇಲಾಗುತ್ತೆ. ರಿಯಲಿ ಲಕ್ಕಿ ಆಂಟಿ ನೀವು. ಏನಮ್ಮ ಹೇಳ್ತಿದ್ಯಾ? ನಿಜವಾಗ್ಲೂನಾ? ಇದಕ್ಕೆ ಅಷ್ಟೊಂದು ಬೆಲೆ ಇದೆಯಾ? ನಿಜವಾಗ್ಲೂ ಏನಮ್ಮ, ಇದಕ್ಕೆ ಅಷ್ಟೊಂದು ಬೆಲೆ ಇದೆಯಾ? ಹೂನಂಟಿ, ಹೌದಂಟಿ, ನಿಜವಾಗ್ಲೂ. ಆಂಟಿ, ಇದನ್ನ ನನಗೆ ಕೊಡ್ತೀರಾ? ನಾನು ನಿಮ್ಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ ಆಂಟಿ. ಹೊರಗಡೆ ಎಲ್ಲೂ ಕೊಡಕ್ ಹೋಗ್ಬಿಡಿ, ಎಲ್ಲರೂ ಇಲ್ಲಿ ಮೋಸ ಮಾಡೋರೆ. ನಿಮಗೆ 25 ಲಕ್ಷ ರೂಪಾಯಿ ಕೊಟ್ರೆ ನಾನು ಇದನ್ನ ಹೊರಗಡೆ ಮಾರಿದ್ರೆ ಇನ್ನೊಂದು 2 ಲಕ್ಷ ರೂಪಾಯಿ ಜಾಸ್ತಿ ಸಿಗುತ್ತಷ್ಟೇ. ಏನಂತೀರಾ ಆಂಟಿ? ಆಯ್ತಮ್ಮ, ಆಯ್ತು. ಹೆಣ್ಮಗಳು ನೀನು ಸುಳ್ಳು ಹೇಳಲ್ಲ ಅನ್ಕೊಂಡಿದ್ದೀನಿ. ಆಯ್ತಮ್ಮ, ಎಷ್ಟೋ ಕೊಡು. ನನಗೂ 3 ಜನ ಮಕ್ಕಳಿದ್ದಾರೆ, ಅವ್ರ ಜೀವನನೂ ರೂಪಿಸ್ಬೇಕು ನಾನು. ಖಂಡಿತ ಆಂಟಿ, ಖಂಡಿತವಾಗ್ಲು. ಈಗ ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. 25 ಲಕ್ಷನ? ಜೀವನ ಪೂರ್ತಿ ದುಡಿದ್ರೂ ನನಗೆ ಅಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಮುತ್ತಿನ 25 ಲಕ್ಷ ಸಿಗ್ತಾ ಇದೆ. ಇದರಿಂದ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೋದು, ಒಳ್ಳೆ ಕೆಲಸ ಸೇರಿಸ್ಬೋದು, ನಾನು 2 ಹೆಣ್ಮಕ್ಳು ಮದುವೆ ಮಾಡ್ಬೋದು, ನಮ್ಮ ಕೃಷ್ಣಂಗೆ ಏನೇನು ಬೇಕೋ ಎಲ್ಲಾನು ಕೊಡಿಸ್ಬೋದು. ಹೌದು. ತಗೊಳ್ಳಿ ಆಂಟಿ, ಇದರಲ್ಲಿ 25 ಲಕ್ಷ ಇದೆ. ನಿಮ್ಮ ಜೀವನಕ್ಕೆ ತುಂಬಾ ಅನುಕೂಲ ಆಗ್ಬೋದು, ಉಪಯೋಗ ಆಗ್ಬೋದು. ಹೌದಮ್ಮ, ನಿಜವಾಗ್ಲೂ ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಇಷ್ಟೊಂದು ದುಡ್ಡು ನನ್ನ ಜೀವನದಲ್ಲೇ ನೋಡಿಲ್ಲ ಕಣಮ್ಮ.
ಅಪ್ಪ ನನಗೆ ಹೃದಯಘಾತನೆ ಆಗೋ ಥರ ಅನಿಸ್ತಾ ಇದೆ. ಆಂಟಿ ಎಲ್ಲ ನಿಮ್ದೇನೆ, ತಗೊಳ್ಳಿ. ಇದರಲ್ಲಿ ನಿಮ್ಮ ಮಕ್ಕಳ ಭವಿಷ್ಯನ ಚೆನ್ನಾಗಿ ಮಾಡಿ ಆಂಟಿ. ಈ ಮುತ್ತಿಂದ ನನ್ನ ಜೀವನ ಕೂಡ ಬದಲಾಗುತ್ತೆ, ಅದೇ ರೀತಿ ನಿಮ್ ಜೀವನನೂ ಬದಲಾಗ್ಲಿ. ಈ ಮುತ್ತು ನಿಮ್ ಪಾಲಿಗೆ ಅದೃಷ್ಟದ ಮುತ್ತು. ಹೌದಮ್ಮ, ನಿಜವಾಗ್ಲು ಇಷ್ಟೊಂದು ದುಡ್ಡಿನ ಮುಖ ನನ್ನ ಜೀವನದಲ್ಲಿ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಈ ನೀರಲ್ಲಿ ಸಿಕ್ಕಿರೋ ಮುತ್ತು ನನ್ನ ಅದೃಷ್ಟನೇ ಬದಲಾಯಿಸ್ಬಿಡ್ತು, ನನ್ನ ಜೀವನನೇ ಬದಲಾಯಿಸುತ್ತೆ. ಸರಿನಮ್ಮ, ನಾನಿನ್ ಹೊರಡ್ತೀನಿ. ಸರಿ ಆಂಟಿ, ಆಮೇಲೆ ದುಡ್ಡು ಹುಷಾರು, ಇಲ್ಲಿ ತುಂಬಾ ಕಳ್ಳರು ಜಾಸ್ತಿ. ಯಾರಾದ್ರೂ ಇದ್ರಲ್ಲಿ ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ ನನ್ನ ಬಟ್ಟೆಗಳಿದೆ ಅಂತ ಹೇಳ್ಬಿಡಿ ಅಷ್ಟೇ. ದುಡ್ಡಿದೆ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬಿಡಿ. ಹುಷಾರು, ಊರಿಗೆ ಹೋಗೋವರೆಗೂ ಜೋಪಾನವಾಗಿ ನೋಡ್ಕೊಳ್ಳಿ. ಆಯ್ತಮ್ಮ, ಖಂಡಿತವಾಗ್ಲು ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಇದಕ್ಕೂ ಮುಂಚೆ ಒಂದು ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಅವನು ಬರೀ 10,000 ಅಂದ. ಆಮೇಲೆ ಮುತ್ತು ನೋಡಾದ್ಮೇಲೆ 5 ಲಕ್ಷ ಕೊಡ್ತೀನಿ ಅಂದ. ನಾನು ಹೇಳಿಲ್ವಾ ಆಂಟಿ ಮೋಸ ಮಾಡ್ತಾರೆ ಅಂತ? ಸರಿ ಆಂಟಿ, ನನ್ನ ಹತ್ರ ಬಂದಿದ್ದು ಒಳ್ಳೇದೇ ಆಯ್ತು. ಇನ್ನೊಬ್ರು ಮೋಸ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಹೇಳಿ? ಇರೋದನ್ನ ಹೇಳ್ಬೇಕು. ನಾವು ಲಾಭ ಇಲ್ಲದೆ ಏನು ಮಾಡಲ್ಲ, ಹಾಗಂತ ಬಡವರು ಹೊಟ್ಟೆ ಮೇಲೆ ಹೊಡಿಬಾರ್ದಲ್ವಾ ಆಂಟಿ? ಹೌದಮ್ಮ, ನಿಜ, ಸತ್ಯವಾದ ಮಾತು. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಸರಿನಮ್ಮ, ನಾನಿನ್ ಬರ್ತೀನಿ. ಹಾ ಆಂಟಿ, ಆಯ್ತು. ಮತ್ತೇನಾದ್ರು ಒಡವೆ ಬೇಕಾದ್ರೆ ಇಲ್ಲಿಗೆ ಬನ್ನಿ. ಆಯ್ತಮ್ಮ, ಖಂಡಿತವಾಗ್ಲು. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. 3 ದಿನ ವಿಡಿಯೋ ಹಾಕಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೋಸ್ಕರ ನಾನು ಇವತ್ತು 3 ವಿಡಿಯೋ ಹಾಕ್ತೀನಿ. ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ನಾನು ಫ್ರೀ ಮಾಡಿಕೊಂಡು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ನೈಟ್ ಅಷ್ಟರಲ್ಲಿ 3 ವಿಡಿಯೋ ಅಂತೂ ಹಾಕ್ತೀನಿ. ತಪ್ಪದೇ ನೋಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ವಿಡಿಯೋಸ್ನ. ಎಲ್ಲರಿಗೂ ಬಾಯ್.